ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ನಾ ಮಾತಾಡೋಕ್ಕೆ ಬಂದಿರೋದು ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ನನ್ನ ಕಡೆ ಏನು ಪ್ರೂಫ್ ಇಲ್ಲ. ಸೊ ನಾ ಇಲ್ಲಿ ನನ್ನದೇ ಅದು ಒಂದು ಇಲ್ಲೊಂದು ಥಾಟು ಇಡಕ್ಕೆ ಬಂದಿಲ್ಲ. ಸೊ ನಾ ಈ ಎಲ್ಲ ಬೆಳವಣಿಗೆ ನೋಡ್ಕಿಸಿಂದ್ರೆ ಒಂದು ಏನೋ ನಿಮ್ಮ ಜೊತೆ ಹಂಚ್ಕೋಬೇಕದು ಅನ್ನಿಸ್ತು. ಮೇ ಬಿ ಹೆಲ್ಪ್ ಆಗುತ್ತೋ, ಮೇ ಬಿ ಇನ್ ಫ್ಯೂಚರ್ ಹೆಲ್ಪ್ ಆಗುತ್ತೋ ಅನ್ನಿಸ್ತು. ಈಗ ನಾನು ನೋಡತ್ತಿದ್ದೇನೆಂದ್ರೆ ಒಂದು ರೈಟ್ಗೆ ಒಂದು ಲೆಫ್ಟ್ಗೆ, ಇದೇ ರೈಟ್ ಇದೇ ಲೆಫ್ಟ್ ಅಂತ ನಾ ಹೇಳೋಕ್ಕೋಗಲ್ಲ. ಮತ್ತು ಏನಂತೀರಿ, ರೈಟ್ ಇದ್ದದ್ದು ರೈಟ್, ಲೆಫ್ಟ್ ಇದ್ದದ್ದು ಲೆಫ್ಟ್ ಅಂತ ನಿಮ್ಮ ಮೈಂಡ್ ಒಳಗೆ ಬರುತ್ತೆ. ಸೊ 2 ಗ್ಯಾಂಗ್ ಅದ ಅಂದ್ಕೊಡ್ರಪ್ಪ, ಒಂದು ನಂಬರ್ಗೆ ಹೆಂಗೆ, ಒಂದು 2 ನಂಬರ್ಗೆ ಹೆಂಗೆ, ರೈಟು ಲೆಫ್ಟು ಬೇಡ, ಕನ್ಫ್ಯೂಷನ್ ಆಗುತ್ತೆ. 1 ನಂಬರ್ಗೆ ಹೆಂಗೆ, 2 ನಂಬರ್ಗೆ ಹೆಂಗೆ. ಓಕೆ, ಒಬ್ರು ಏನು ಮಾಡ್ತೀರಿ, ಇವ್ರು 1 ನಂಬರ್ದವ್ರು ಗ್ಯಾಂಗ್ದವ್ರು ಬಂದು ಕಿಶನ್ ವಿಡಿಯೋ ಮಾಡ್ತಾರೆ. ನೀವು ಅದು ನೋಡಿಬಿಡ್ತೀರಿ, ಫುಲ್ ಎಮೋಷ್ನಲಾಗಿ ನೋಡಿಬಿಡ್ತೀರಿ. ಟಕ ಕಮೆಂಟ್ ಬಾಕ್ಸ್ನ ಹೋಗಿ ಟಾಪ್ ಹಾಕ್ಬಿಡ್ತೀರಿ. ಈ ಕಡೆ ಒಬ್ರು ಬರ್ತಾರೆ, ಇವರು ಏನೋ ಒಂದು ವಿಡಿಯೋ ಮಾಡ್ತಾರೆ, ಇದು ನಿಮಗೇನೋ ರೈಟ್ ಅನ್ಸುತ್ತೆ, ಅಲ್ಲಿ ಹೋಗಿ ಫುಲ್ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ಮಿಸ್ಟೇಕ್ ಏನಾಗತ್ತೈತೆ ಅಂದ್ರೆ, ಇವ್ರು ಏನೇ ಒಂದು ವಿಡಿಯೋ ಹಾಕ್ತಾರಲ್ಲ, ಇದಕ್ಕೆ ನೀವು ಯಾರೂ ರಿವರ್ಸ್ ಕ್ವಶನೂ ಕೇಳತ್ತಿಲ್ಲ. ನೀ ಇದು ಏನೋ ಹೇಳತ್ತಿ, ಇದು ಏನೋ ನಮ್ಮ ಮುಂದೆ ಒಂದು ನಮಗೆ ಗೊತ್ತಾಗತ್ತೈತೆ ಅಂದ್ರೆ ಅದಕ್ಕೆ ನಿಮ್ಗೆ ಡೌಟ್ ಬರ್ತೈತಿ. ನೀವು ಎದಕ್ಕೆ ಡೌಟ್ ಬರತ್ತಿಲ್ಲ ಅಂದ್ರೆ, ನೀವು ಡೌಟ್ ಬರೋ ವೇನಾಗೆ ನೋಡತ್ತಿಲ್ಲ, ಸುಮ್ಮ ಕುಂಡ್ರತ್ತೀರಿ, ನೋಡಾತ್ತೀರಿ. ಕಮೆಂಟ್ನಾಗ ಜೈ 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 ಜೈ, ಇವ್ರಿಗೆ ಬಂದು ಬೈದು, ಇವ್ರಿಗೆ ಬಂದು ಬೈದು. ಸೊ ಇವ್ರು ಏನೇ ಒಂದು ವಿಡಿಯೋ ಮಾಡ್ಯಾರಂದ್ರೆ ಕೆಳಗೆ ಹೋಗಿ ಯು ಆರ್ ಟೆಲಿಂಗ್ ಸಮಥಿಂಗ್ ಬ್ರೋ ಅವ್ರ ಸಿಸ್ಟರ್, ಲೇಡಿ ಯಾರಿದೆ, ಲೇಡಿ ರಿಪೋರ್ಟರ್ ಆಗಲಿ ಅಥವಾ ಬಾಯ್ಸ್ ಏನೋ ಒಂದು ಇರಲಿ, ಅದು ನೀವು ಏನು ಮಾಡಿರಿ, ಅವ್ರಿಗೆ ಕ್ವಶನ್ ಕೇಳಿರಿ, ನೀದು ಹೇಳತ್ತೀಯಪ್ಪ, ಇದಕ್ಕೆ ಏನು ಪ್ರೂಫ್ ಐತಿ. ಏನೋ ಒಂದು ಪ್ರೂಫ್ ಇದ್ದಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ನಾನು ಒಂದು ಏನೋ ಮಾತಾಡ್ತೀನಿ ಅಂದ್ರೆ ನಾನು ಅದಕ್ಕೆ ಏನೋ ಒಂದು ಇರಬೇಕು, ಅದಕ್ಕೆ ಬಂದು ಮಾತಾಡಬೇಕು. ನನ್ನ ಕಡೆ ಏನೂ ಇಲ್ಲ ತಿಳಿನ. ಸೊ ಜಸ್ಟ್ ಕ್ಲಾರಿಫೈ ಮಾಡಕ್ಕೆ ಬಂದೀನಿ. ಈಗ ನನ್ನಂತಕ್ಕಿತ್ತಂದ್ರೆ ನಾ ಟಪ ಇಲ್ಲಿ ಹಾಕಿಸಿಂದ್ರೆ ರಪ್ ಮನಂಗೆ ಬಿಟ್ಬಿಡ್ತೀನಿ. ನಾ ಈಗ ನನ್ನಂತಕ್ಕೊಂದು 10 ವಿಡಿಯೋ ಅದ ಅನ್ಕೋರಿ, ಏನೋ ಒಂದು ಪ್ರೂಫ್ ಐತಿ, ಅದು ನಾ ಇಟ್ಕೊಂಡ್ರಲ್ಲ. ನಾ ಇವತ್ತಿರ್ತೀನೋ ನಾಳೆ ಸಾಯ್ತೀನೋ ನನಗೆ ಗೊತ್ತಿರಲ್ಲ. ಅದು ಇಟ್ಕಿಸಿ ನನ್ನ ಕಡೆ ಐತಿ ಅಂದ್ರೆ ನಾ ಅವ್ರಿಗೆ ಟಾರ್ಗೆಟ್ ಮಾಡತ್ತೀನಿ ಅನ್ಕೋಬೇಡ್ರಿ. ಅವ್ರು ಯಾರೋ ಓದತ್ತ ಅಂದಾರಲ್ಲ ಅಂದ್ರೆ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳತ್ತೀನಿ. ಇವ್ರ ಕಡೆಯೂ ಏನು, ನಾ ಇವ್ರಿಗೆ ಸಪೋರ್ಟ್ ಮಾಡತ್ತಿಲ್ಲ, ಇವ್ರಿಗೆ ಸಪೋರ್ಟ್ ಮಾಡತ್ತಿಲ್ಲ. ನನ್ನ ಸಪೋರ್ಟ್ ಏನೈತಿ, ನ್ಯಾಯಕ್ಕೆ ಐತಿ. ಯಾಕಂದ್ರೆ ನನಗೆ ಇವ್ರದ್ರಾಗೂ 100 ಮಿಸ್ಟೇಕ್ ಕಾಣತ್ತಾವ, ಇವ್ರದ್ರಾಗೂ 100 ಮಿಸ್ಟೇಕ್ ಕಾಣತ್ತಾವ. ಓಕೆ, ಸೊ ಅದಕ್ಕೆ ಏನು ಮಾಡಿರಿ, ಇವರೇ ವಿಡಿಯೋ ಹಾಕಲಿ, ಅದಕ್ಕೆ ಪ್ರಾಪರಾಗಿ ಕ್ವಶನ್ ಕೇಳ್ರಿ. ಇದನ್ನು ಏನೋ ಹೇಳತ್ತಿಯಲ್ಲಪ್ಪ, ಇದಕ್ಕೆ ಏನು ಪ್ರೂಫ್ ಐತಿ, ಇದನ್ನು ಯಾವ ಬೇಸ್ ಮೇಲೆ ಹೇಳತ್ತಿ. ಆಮೇಲೆ ಈಗ ಹೆಂಗಾಗತ್ತಿತ್ತು ಒಂದು ಸಣ್ಣ ಎಕ್ಸಾಂಪಲ್ ಹೇಳತ್ತೀನಿ. ಇವಾಗ ಬಂದು ವಿಡಿಯೋ ಮಾಡತ್ತಾನ, 100 ಮಂದಿ ಜೈ ಅನ್ನತ್ತೀರಿ, ಒಬ್ಬಗೆ ಬಂದು ಕ್ವಶನ್ ಕೇಳೋದು ತಿಳ್ಕೊ, ಒಂದು ಕ್ವಶನ್ಗೆ ಅವನು ತೆಲಿನೇ ಕೇಳಿಸ್ಕೊಡಲ್ಲ, 100 ಜೈ ಅತ್ತಾನ, ಮತ್ತೆ ವಿಡಿಯೋ ಹಾಕ್ತಾನೆ. ಇಲ್ಲಿನೂ ಸೇಮ್ ಹಾಗೆ ಆಗ್ತಿರ್ತೈತಿ. ಸೊ ಅಲ್ಲಿ 100 ಕ್ವಶನ್ 1 ಜೈ ಅಂತ ತಿಳ್ಕೊ, ಅವ್ನಿಗೆ ಗೊತ್ತಾಗತ್ತೈತಿ. ಜನ ನನ್ನ ವಿಡಿಯೋ ನೋಡತ್ತಾರ, ಕ್ರಾಸ್ ವೆರಿಫೈ ಮಾಡತ್ತಾರ, ಅವ್ರಿಗೆ ಡೌಟ್ ಬರತ್ತ, ಅವ್ರು ಕ್ವಶನ್ ಕೇಳತ್ತಾರ. ಸೊ ನೆಕ್ಸ್ಟ್ ಟೈಮ್ ನಾ ಏನೇ ವಿಡಿಯೋ ಮಾಡಬೇಕಂದ್ರೂ ನನ್ನ ಕಡೆ ಪ್ರೂಫ್ ಬೇಕು, ವಿತ್ ಪ್ರೂಫ್ ಮಾಡಬೇಕು. ಇಲ್ಲಿಕಂದ್ರೆ ಸೇಮ್ ಆಗೇನು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಅಂಜಿಕೆಯರು ಹುಟ್ಟಿರುತ್ತಲ್ಲ, ನೀವು ಸುಮ್ಮ ಹೋಗಿ ಬ್ಲೈಂಡ್ಲಿ ಸಪೋರ್ಟ್ ಮಾಡೋದ್ರಿಂದ. ಸೊ ಅದಕ್ಕೆ ಏನು ಮಾಡಿರಿ, ನಾಟ್ ಓನ್ಲಿ ಸೌಜನ್ಯಕ್ಕೆ, ಏನೇ ಯಾರ ಬಗ್ಗೆ ಬರಲಿ, BJP ಕಾಂಗ್ರೆಸ್ ಸುಡ್ಗಾಡು, ನಮ್ಗೆ ಏನು ಬಂದ್ರೆ ನಮಗೇನು ಫೈದೆ ಆಗೋದೈತಿ. ನಾವಿಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ನಾವು ಊಟ ಮಾಡಬೇಕು, ನಾವು ನಮ್ಮ ಫ್ಯಾಮಿಲಿ ನೋಡ್ಕೊಳ್ಳೇಬೇಕು. ಸೊ ಯಾರೇ ಒಬ್ಬರು ರಾಂಗ್ ಮಾಡತ್ತಾರ, ನಿಮ್ಗೆ ಅನ್ಸಾತೈತೆ ಆ ಕ್ವಶನ್ ಕೇಳ್ರಿ. ಅದೆಲ್ಲ ಬಿಟ್ಟಿಕಿಸಂದ್ರೆ ಜೈ ಅನ್ನಕ್ಕೆ ಹೋಗ್ಬೇಡ್ರಿ. ಲೆಫ್ಟ್ ವಿಂಗ್ ರೈಟ್ ವಿಂಗ್ ಸುಡ್ಗಾಡ ಸುಟ್ರವ್ಕೆ ನಮಗೆ ಏನು ಬೇಕಾಗೈತಿ, ನಮಗೆ ರೈಟ್ ಇನ್ಫೋ ಬೇಕಾಗೈತಿ, ನಮಗೆ ರೈಟಾಗಿ ಬದುಕೋದು ಬೇಕಾಗೈತಿ. ನಿಮಗೆ ಆಮೇಲೆ ನೀನು ಬಂದು ಇಲ್ಲಿ ರೈಟಾಗಿ ಬದುಕೋದ ಬಗ್ಗೆ ಹೇಳತ್ತಿ ಅಂತಂದ್ರೆ ನನಗೆ ಹೇಳ್ಬೇಕು ಅನಿಸ್ತು ಹೇಳತ್ತೀನಿ. ತೊಗೊಳಿಕಂದ್ರೆ ಜಸ್ಟ್ ಸ್ಕಿಪ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಸುಡ್ಗಾಡ ರಿಪೋರ್ಟ್ ಮಾಡಿರಿ, ತಲೆನೇ ಕಡ್ಸ್ಕೊಳ್ಳಲ್ಲ. ನನಗೆ ಏನೋ ಒಂದು ಹೇಳ್ಬೇಕು ಅನ್ನಿಸ್ತಪ್ಪ. ಈಗ ನಾ ಯಾವುದಕ್ಕೆ ಹೇಳತ್ತೀನಿ ಅಂದ್ರೆ, ಮೊನ್ನೆ ಒಬ್ಬರು ಒಂದು ಯೂಟ್ಯೂಬ್ನಾಗ ವಿಡಿಯೋ ಮಾಡಿದ್ರು, ಒಂದು ಗಣೇಶ ಮೆರವಣಿಗೆ ಹೊಂಟಿತ್ತು, ನಮ್ಮದು ಗಣೇಶಂದು. ಅದಕ್ಕೆ ಯಾರೋ ಕಲ್ಲು ಹೋಗಿದ್ರತ್ತ. ಅದಕ್ಕೆ ಬೈ ನೆಕ್ಸ್ಟ್ ಟೈಮ್ ಬಂದು ಕಿಶಂದ್ರೆ ಬೈ ಏನೋ ವಿಡಿಯೋ ಮಾಡೋದಂದ್ರೆ, ಇಲ್ಲ ಇಲ್ಲಿ ಹಿಂದೂಗಳು ಹೊಂಟಿದ್ರು, ಯಾರೋ ಕಲ್ಲು ಹೋಗಿದ್ರು. ನಾ ಇಲ್ಲಿ ಮುಸ್ಲಿಮ್ ಹೋಗಿದಾರೆ, ಹಿಂದೂಗಳು ಹೋಗಿದಾರೆ, ನನಗೆ ಗೊತ್ತಿಲ್ಲ ರೀ, ಸುಮ್ಮನೆ ನಂಗೆ ಗೊತ್ತಿಲ್ಲ, ಅದನ್ನ ಯಾವ್ದು ಕಡೆ ಒಂದು ಕಲ್ಲು ಹೋದಾರ ಅಂತ ಹೇಳಿದ್ರು. ಆಮೇಲೆ ಇಲ್ಲೊಂದು ಹೊಂಟೈತಿ. ಓಕೆ, ಆಮೇಲೆ ಅವ ಏನು ಹೇಳ್ದ ಗೊತ್ತಾ, ಅಂದ್ರೆ ಈಗ ಎಷ್ಟೋ ವರ್ಷದಿಂದ ಇದಾಗತೈತಿ, ಹಿಂದೂಗಳು ಹೊಂಟು ಮುಂದೆ ಮುಸ್ಲಿಮರು ಕಲ್ಲೋಗಿತಾರೆ, ಇಲ್ಲಿ ಮುಸ್ಲಿಮರು ಕಲ್ಲೋಗಿತಾರೆ ಅಂದ್ರೆ ರಾಂಗ್ ಆಗುತ್ತೆ. ಇಲ್ಲೊಂದು ಹಿಂದೂಗಳು ಹೊಂಟಿರ್ತಾರೆ ನಂಬ್ಕೋರಿ, ಒಂದು ಮೆರವಣಿಗೆ ನಡೆದಿರ್ತೈತೆ ನಮ್ಮದು ಕಲ್ಚರಲ್, ಏನೋ ಒಂದು ಆಚಾರ ವಿಚಾರಗಳಿರ್ತಾವಲ್ಲ, ನಾವು ಮಾಡ್ತಿರ್ತೀವಪ್ಪ. ಅದ್ರಾಗ ಯಾರೊಬ್ರು ಕಲ್ಲೋಗಿತಾರೆ. ಸೊ ಅವ್ರು ಏನಂತಾರೆ, ಇಲ್ಲಿ ಮುಸ್ಲಿಂ ಬಾಯಿಗಳು ಅವರು ಒಂದು ತಮ್ಮದು ಏನೋ ಒಂದು ಆಚಾರ ವಿಚಾರಗಳು ಇರ್ತಾವೆ, ಅವರು ಮೆರವಣಿಗೆ ಅಲ್ಲೂ ಕಲ್ಲೋಗಿತಾರೆ. ಸೊ ಅವ್ರದ್ದು ಏನಂತದೆ, ಇಲ್ಲೂ ಕಲ್ಲೋಗಿತಾರೆ, ಹಿಂಗೆ ಆಗ್ತಿರ್ತಾವತ್ತು. ಸೊ ನಾನು ಅದಕ್ಕೆ ಏನು ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ. ಗೂಗಲ್ನಾಗ, ಕ್ರೋಮ್ನಾಗ ಯಾವ್ಯಾವ ಬ್ರೌಸರ್ ಅದಾವೆ ಎಲ್ಲ ಬ್ರೌಸರ್ನ ಚೆಕ್ ಮಾಡಿದೆ. ಯೂಟ್ಯೂಬ್ನಾಗ ಮೇ ಬಿ ಯಾರು ವಿಡಿಯೋ ಹಾಕಿರ್ತಾರೆ ಅಂತ ಹೇಳೋದು ಚೆಕ್ ಮಾಡಿದೆ. ChatGPT ಐತಿ, ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಸೊ ಅದು ನನಗೆ ಒಂದು ಐಡಿಯಾ ಕೊಡ್ತು. ಮುಸ್ಲಿಮ್ದು ಇಲ್ಲಿವರೆಗೂ ಎಲ್ಲಿ ಮುಸ್ಲಿಮ್ ಮೆರವಣಿಗೆ ಇರ್ತಾವೆ ಅಲ್ಲಿ ಯಾವುದೇ ಕಲ್ಲು ತೂರಾಟ ಆಗಿಲ್ಲ ಫ್ರಮ್ ಈ ಧರ್ಮದವರಿಂದ. ಓಕೆ, ಅಥವಾ ಯಾವುದೇ ಜನರಿಂದ
ಧರ್ಮದವರಿಂದ ಮೆನ್ಷನ್ ಮಾಡೋಕ್ಕಿಂತ ಅದು ರಾಂಗ್ ಆಗುತ್ತದೆ, ಅಥವಾ ಯಾರೇ ಪರ್ಸನ್ನಿಂದ ಅಲ್ಲಿ ಕಲ್ಲು ತೂರಾಟ ಆಗಿಲ್ಲ. ಸೊ ನೀವು ಸರ್ಚ್ ಮಾಡಿದ್ರೆ ಹಿಂದೂಗಳದ್ದು ಇದೇನು ಮೆರವಣಿಗೆ ಆಗಿತ್ತಲ್ಲ, ಇಲ್ಲಿ ಮೆನಿ ಟೈಮ್ ಇಟ್ ಹ್ಯಾಪೆಂಡ್, ಅದು ರಿಪೋರ್ಟೇ ಐತಿ. ಅದಕ್ಕೆ ಏನು ಮಾಡಿದೆ ಗೊತ್ತಾನ, ಅದು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಆ ಯೂಟ್ಯೂಬರ್ ಕಮೆಂಟ್ ಬಾಕ್ಸ್ನ ಹಾಕಿದೆ. ಅಲ್ಲಿ ಆಲ್ರೆಡಿ 100 ಜನ ಏನೋ ಒಂದು ಕಮೆಂಟ್ ಮಾಡ್ಯಾರ. ಅವ ನಂದು ಒಬ್ಬಂದು ಕ್ರಾಸ್ ವೆರಿಫೈ ಮಾಡಕೊಂಡ್ರಲ್ಲ, ಅಲ್ಲಿ ಆಲ್ರೆಡಿ 100 ಜನ ಸಪೋರ್ಟ್ ನೋಡ್ತಾರೋ ಅದು ಅಷ್ಟೇ ವಿಡಿಯೋ ಮಾಡ್ತಾನೆ. ಅದಕ್ಕೆ ಅದೇ 100 ಜನನು ಇದೇ ರೀತಿ ಕ್ರಾಸ್ ವೆರಿಫೈ ಮಾಡಿ ಕ್ವಶನ್ ಹಾಕಿದ್ರೆ ತಿಳ್ಕೊರಿ ಏನು ಮಾಡ್ತಾರೆ. ಒಳಗೆ ಏನೇ ಒಂದು ವಿಡಿಯೋ ಹಾಕೋಕ್ಕಿಂತ ಪೈಲ ಥಿಂಕ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ನಾ ಹಾಕಿದ್ರೆ ಹಿಂಗೆ ಕ್ವಶನ್ ಕೇಳ್ತಾರೆ. ಸೊ ನಾ ಏನು ಮಾಡಬೇಕು, ಅದಕ್ಕೆ ಆನ್ಸರ್ಗೆ ರೆಡಿ ಇರಬೇಕು. ಅದಕ್ಕೆ ಏನು ಮಾಡ್ತಾರೆ, ಅದೇ ವಿಡಿಯೋದಾಗೆ ವಿತ್ ಪ್ರೂಫ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ ಬಂದು ಕಿಶಿಂದ್ರೆ ಟೊಯ ಅನ್ಕೋತ ಕೂಡಲ್ಲ ಯಾರು. ಓಕೆ, ಯೂಟ್ಯೂಬ್ ಐತಿ, ನಾನು ಹೆಂಗೆ ವಿಡಿಯೋ ಹಾಕ್ತೀನಿ ಅವರು ಹಂಗೆ ವಿಡಿಯೋ ಹಾಕ್ತಿರ್ತಾರೆ. ಇಮ್ಯಾಜಿನ್ ಮಾಡಿರಿ, ಇನ್ ಕೇಸ್ ಯಾರೇ ಒಂದು ಇನ್ ಫ್ಯೂಚರ್ ಯಾರೇ ಒಂದು ವಿಡಿಯೋ ಹಾಕ್ತಾರೆ ಅನ್ಕೋರಿ, ಅದಕ್ಕೆ ಬ್ರೇನ್ಲೇ ಕೂತ್ಕೊಂಡು ಚೆಂದಾಗಿ ನೋಡ್ರಿ, ಡೌಟ್ನ ನೋಟ್ ಮಾಡ್ಕೊಳ್ರಿ, ಆಮೇಲೆ ಕಮೆಂಟ್ ಹಾಕ್ರಿ. ಯಾಕಪ್ಪ ನಾ ಯಾಕೆ ಡೌಟ್ ಮಾಡ್ಕೋಬೇಕು, ನಾ ಯಾಕೆ ಕಮೆಂಟ್ ಹಾಕಬೇಕು ಅಂತಂದರೆ ಮುಚ್ಕೊಂಡು ಸುಮ್ಮ ಮನೆ ಹಾಕ್ಕೊಂಡ್ರಿ. ನನಗೆ ಇವ್ರಿಗೆ ಜಸ್ಟಿಸ್ ಬೇಕು ಅವ್ರಿಗೆ ಜಸ್ಟಿಸ್ ಬೇಕಾದ್ರೆ ಕಮೆಂಟ್ ಹಾಕಿದ್ರೆ ಜಸ್ಟಿಸ್ ಸಿಗೋಲ್ಲ. ತಲೆ ಓಡಿಸ್ಕಿಶಂದ್ರೆ ಏನರ ಕ್ರಾಸ್ ವೆರಿಫೈ ಮಾಡಿದ್ದಕ್ಕೆ ನಿಮ್ಮದಿಂದ ಅವ್ರಿಗೆ ತಲೆ ಹುಳ ಬೀಳ್ತೈತಿ, ಅವ್ರದಿಂದ ಅವ್ರು ಚೆಕ್ ಮಾಡ್ತಾರೆ, ಅವ್ರದಿಂದ ಇದು ಮ್ಯಾಕ್ ಹೋಗುತ್ತೆ. ಈಗ ಹೆಂಗೆ ವಿಡಿಯೋ ವೈರಲ್ ಆಗೋಣ ಸೊಸೈಟಿ ಹೋಯ್ತಲ್ಲ, ಅದೇ ನೀವು ಕ್ವಶನ್ ಕೇಳೋದ್ರಿಂದ ಅದೇ ರೀತಿ ಅಲ್ಲಿ ಕ್ವಶನ್ ರೈಸ್ ಆಕ್ಕವು, ಹೆಲ್ಪ್ ಆಗುತ್ತೆ. ಒಬ್ಬ ಒಂದು ಕೇಸ್ ಮ್ಯಾಗ ವರ್ಕ್ ಮಾಡೋಕ್ಕಿಂತ 100 ಬ್ರೈನ್ಗಳು ಕೇಸ್ ವರ್ಕ್ ಮಾಡೋಕ್ಕಿಂತ ಡಿಫರೆನ್ಸ್ ಆಗುತ್ತೆ. ಓಕೆ, ಇಷ್ಟ ಆದರೆ ಕ್ವಶನ್ ಕೇಳ್ರಿ. ಇಲ್ಲ ನಾ ಹಿಂಗೆ ಅದೀನಿ, ನಾ ಹಿಂಗೆ ಬ್ಯಾ ಅನ್ಕೋತ ಹೋಗ್ತಿರೋದ್ರೆ ನಿಮ್ಮ ಇಷ್ಟ, ನಾ ಏನೂ ಮಾಡಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲ ಅಂದ್ರೆ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ ಹೋಗೋದು ಬಿಡ್ರಿ. ನಾ ಏನಿಲ್ಲಿ ಎಲ್ಲರ ಗತ್ಲೆ ಸಪೋರ್ಟ್ ಆದ ಬೆಳವಣಿಗೆ ಮಾಡೋಕೆ ಬಂದಿಲ್ಲ, ನಂತೆಲ್ಲ ಏನೋ ಬತ್ತು, ಅದಕ್ಕೆ ನಾ ವಿಡಿಯೋ ಹಾಕತ್ತೀನಿ. ಓಕೆ, ಬಾಯ್.